ಎಲ್ಲರಿಗೂ ನಮಸ್ಕಾರ. ಬಿಸಿಲು ಸ್ಟಾರ್ಟ್ ಆಗೈತಿ. ಈ ಬಿಸಿಲು ಟೈಮ್ನಾಗ ನಾವು ಒಳ್ಳೆ ತಂಪು ಕೊಡೋಂತಹ ಆಹಾರನ ಊಟ ಮಾಡಬೇಕಾಗುತ್ತೆ. ಹೊಟ್ಟೆ ತಣ್ಣಗಿರಬೇಕು ಅಂಥ ಊಟ ಈಗ ಬೇಕು ಅನಿಸುತ್ತೆ. ಹೀಗಾಗಿ ನಾನು ಇವತ್ತು ಜೋಳದ ಹಿಟ್ಟಿನ ಗಂಜಿ ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಭಾಳ ಒಳ್ಳೆಯದು, ಹೊಟ್ಟೆನೂ ತುಂಬುತ್ತೆ ಮತ್ತು ದೇಹಕ್ಕೆ ಭಾಳ ಅಂದ್ರೆ ಭಾಳ ತಂಪು ಅಂತಲೇ ಹೇಳ್ಬೋದು. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೆಂಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನೋಡೋಣ ಬರ್ರಿ. ಈಗ ನೋಡಿರಿ, ನಾನು ಒಂದು ಬಟ್ಲೊಳಗೆ ನಾನು ಜೋಳದ ಹಿಟ್ಟು ಅಂದ್ರೆ ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ, ಆ ಹಿಟ್ಟನ್ನ ತೊಗೊಂಡಿನಿ. ನೀವು ಎಷ್ಟು ಬೇಕು ಅದು ನೋಡಿಕೊಂಡು ನೀವು ಹಿಟ್ಟನ್ನ ತೊಗೊಳ್ರಿ. ನಾನು ಈ ಒಂದು ಸಣ್ಣ ಬಟ್ಲದಿಂದ ಹಿಟ್ಟನ್ನ ತೊಗೊಂಡಿನಿ. ಒಂದು 2.5 ಬಟ್ಲ ನಾನು ನೀರನ್ನ ಹಾಕ್ಕೊಂಡಿನಿ. ನೋಡ್ಬೋದು. ಈಗ ನಾನು ಹಿಟ್ಟನ್ನ ಹಾಕ್ಕೊಳಕತ್ತೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟು ಆಗೋದಿಲ್ಲ. ಹೀಗಾಗಿ ಮೊದಲ ಈ ಥರ ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಇದು ಜೋಳದ ಹಿಟ್ಟು, ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದ ನೋಡ್ರಿ. ಇದು ಆ ಹಿಟ್ಟನ್ನ ತೊಗೊಂಡಿನಿ. ದೇಹಕ್ಕೆ ಭಾಳ ತಂಪು ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಬಿಸಿಲ್ನಾಗ ನಾವು ಭಾಳಷ್ಟು ನೀರನ್ನ ಕುಡಿಯೋದಾಗಲಿ, ಮಜ್ಜಿಗೆ ಕುಡಿಯೋದಾಗಲಿ ಜಾಸ್ತಿ ಮಾಡೋದ್ರಿಂದ ಡಿಹೈಡ್ರೇಷನ್ ಆಗೋದಿಲ್ಲ. ಇಲ್ಲ ಅಂತ ನೀರಿನ ಪ್ರಮಾಣ ನಾವು ಕಡಿಮೆ ಕುಡಿದ್ವಿ ಅಂತಂದರೆ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರಿದ ಪದಾರ್ಥಗಳನ್ನ ಕಡಿಮೆ ಮಾಡಿ ಇಂಥ ಆಹಾರಗಳನ್ನ ನೀವು ಜಾಸ್ತಿ ಉಪಯೋಗಿಸ್ರಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡೆಲ್ಲ. ಈಗ ನಾನು ಒಂದು ಪಾತ್ರೆಗೆ ನಾನು 2.5 ಲೋಟ ನಾನು ನೀರನ್ನ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಇದು ಕುದಿ ಬರಬೇಕು. ಕುದಿ ಬರೋವರೆಗೂ ನಾವು ಹಂಗೆ ಬಿಡಬೇಕಿದ್ನ. ಈಗ ರೆಡಿ ಮಾಡಿ ಇಟ್ಕೊಂಡೀನಿ. ನಾನು ಜೋಳದ ಹಿಟ್ಟನ್ನ ನೀರೊಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ. ಒಂದು ದೊಡ್ಡ ಲೋಟದಿಂದ ಒಂದು 2-3 ಲೋಟ ಆಗುತ್ತೆ ಇದು ಗಂಜಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆ ಫುಲ್ ಆಗುತ್ತೆ ನೋಡ್ರಿ ಕುಡಿದ್ರೆ. ಈಗ ನೋಡ್ರಿ, ನೀರು ಕುದಿಯುವಾಗ ನಾವು ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಜೋಳದ ಹಿಟ್ಟನ್ನ, ಇದ್ರೊಳಗನ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಏನು ಗಂಟು ಆಗೋದಿಲ್ಲ. ಈ ಥರ ಕೈ ಆಡಿಸ್ಕೊತಿರ್ಬೇಕು ಸ್ವಲ್ಪ ಹೊತ್ತು. ಆಮೇಲೆ ಕೈ ಬಿಟ್ರೂ ನಡೆಯುತ್ತೆ. 1 ನಿಮಿಷ ನಾವು ಈ ಥರ ಮಾಡೋದ್ರಿಂದ ಗಂಟು ಆಗೋದಿಲ್ಲ. ತುಂಬ ಚೆನ್ನಾಗಿರ್ತೈತಿ ಈ ಗಂಜಿ. ಮಕ್ಕಳಿಗೂ ಕೊಡ್ಬೋದು. ನಾವು ಇದನ್ನ ಕುದಿಸಿ ಎಲ್ಲ ಮಾಡಿಂದ ಲಾಸ್ಟಿಗೆ ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ತಣ್ಣಗಾಗಿಂದ ಕುಡಿಬೇಕಿದ್ನ. ಬಿಸಿದು ಅಷ್ಟೊಂದು ಚಲೋ ಇರೋಂಗಿಲ್ಲ ಈ ಬಿಸಿಲ್ನಾಗ. ಅದಕ್ಕೆ ಈಗ ನಾನು ಅದನ್ನು ಕುದಿಯಾಕಿಟ್ಟೀನಿ ಸಣ್ಣ ಉರಿ ಒಳಗೆ. ಈಗ ನೆಕ್ಸ್ಟು ನಾನು ಈಗ ಮೊಸರನ್ನ ನೋಡ್ರಿ, ಮನ್ಯಾಗ ಮಾಡಿದಂಥ ಫ್ರೆಶ್ ಮೊಸರು, ಇದು ಹುಳಿ ಇಲ್ಲ. ಆ ಮೊಸರನ್ನ ನೋಡ್ರಿ ನಾನೀಗ ತೊಗೊಳಕತ್ತೀನಿ. ಒಂದು ಬಟ್ಲದಾಗ ಹಾಕ್ಕೊಂಡಿನಿ. ನೀರನ್ನ ಭಾಳ ಹಾಕ್ಕೋಬೇಡ್ರಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಮಜ್ಜಿಗೆ ನಾವು ಮಾಡ್ಕೋಬೇಕಾಗುತ್ತೆ. ಭಾಳಷ್ಟು ನೀರನ್ನ ಹಾಕ್ಕೋಬೇಡ್ರಿ, ಸ್ವಲ್ಪ ನೀರನ್ನ ತೊಗೊಂಡೇನಿ ನೋಡ್ರಿ. ಈಗ ಈ ಥರ ನಾವು ಕಡಿದು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಅದು ಕುದಿಯಾಕತ್ತೈತಿ. ಈಗ ಅಂಬ್ಲಿ ಇಟ್ಟಿದ್ವಲ್ಲ ಅದು ಕುದಿಯಾಕತ್ತೈತಿ. ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಈಗ ನೋಡ್ರಿ ಎಷ್ಟು ಚಲೋತ್ನಾಗ ಕುದ್ದು ಈ ಥರ ಗಟ್ಟಿ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡೀನಿ. ಇಷ್ಟ ಆದ್ರೆ ಸಾಕು. ಉಪ್ಪು ನೋಡಿಕೊಂಡು ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ರಿ. ಇದು ಪೂರ್ತಿ ತಣ್ಣಗಾಗೋವರೆಗೂ ಹಂಗೆ ಬಿಡೋಣ ಅಂತಿದ್ನ. ಇದು ಬಿಸಿ ಇದ್ದಾಗ ನಾವು ಕುಡಿಯೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇಂಥ ಬಿಸಿಲು ಟೈಮ್ನಾಗ ನಾವು ತಂಪಂದು ಕುಡಿಬೇಕು ಅನಿಸುತ್ತಾ. ಹೀಗಾಗಿ ಇದನ್ನೆಲ್ಲ ನಾವು ಆರಾಕ್ಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ. ಈಗ ನೋಡ್ರಿ, ಆ ರೀತಿ ಇಷ್ಟೊತ್ತನ ನಾನು ಆರಾಕ್ಬಿಟ್ಟಿದ್ದೆ. ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮೊಸರನ್ನ ಕಡಿದು ಅದನ್ನು ಹಾಕ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಂಗೆ ಬೇಕು ಅಂತಂದ್ರೆ ಸ್ಪೂನಿಂದ ತಿನ್ನೋಕ್ಕೂ ಬರುತ್ತಿದ್ದು. ಇಲ್ಲಪ್ಪ ಕುಡಿಯಂಗೆ ನೀವು ಲೋಟದಾಗ ಹಾಕ್ಕೊಂಡು ಕುಡಿತೀರಿ ಅಂತಂದ್ರೆ ಅದನ್ನು ಕೂಡ ನೀವು ಆ ಥರನೂ ನೀರಾಗಿ ಮಾಡ್ಕೋಬೋದು. ರುಚಿಯಾದ ಗಂಜಿ ರೆಡಿ ಆಯಿತು. ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ಒಂದು ಸಾರಿ ಈ ಥರ ಮಾಡಿಕೊಂಡ್ರೆ ನೀವು ಕುಡಿದ್ರೆ ಪದೇ ಪದೇ ಡೈಲಿ ಮಾಡ್ಕೊತೀರಿ. ಅಷ್ಟು ಮಸ್ತಾಗಿರ್ತೈತಿ ಮತ್ತು ದೇಹನೂ ತಂಪಿರ್ತೈತಿ, ಹೊಟ್ಟೆನೂ ಫುಲ್ ಆಗುತ್ತೆ ನೋಡ್ರಿ. ಡೈಲಿ ನಾವು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ನೋಡ್ರಿ ಎಷ್ಟು ಚೆನ್ನಾಗಾಗೈತಿ ನೋಡ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಆಗೈತಿ ಅಂತ.
ಸಖತ್ತಾಗಿತ್ತು. ಇದರ ಜೋಡಿ ನೀವು ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೋದು ಮತ್ತು ಜೀರಿಗೆನ ಒಂದು ಸ್ವಲ್ಪ ಕುಟ್ಕೊಂಡು ಹಾಕ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ನಾನೀಗ ಏನೂ ಹಾಕ್ಕೊಂಡಿಲ್ಲ, ಯಾಕಂತಂದ್ರೆ ಮಕ್ಕಳು ಏನರ ಬಾಯಾಗೆ ಬಂತು ಅಂದ್ರೆ ಕುಡಿಯೋದಿಲ್ಲ, ಅದ್ರ ಸಂಬಂಧ ಮಾತ್ರ ನಾನು ಹಾಕ್ಕೊಂಡಿಲ್ಲ. ಇದೇ ಥರ ನಮ್ಗೆ ಇಷ್ಟ, ಮನ್ಯಾಗ ಎಲ್ಲರಿಗೂ ಇಷ್ಟ ಇದೇ ಥರನ ಸಿಂಪಲ್ಲಾಗಿ. ನಿಮಗೆ ಬೇಕು ಅಂತಂದರೆ ಈರುಳ್ಳಿ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲನ್ನ ಹಾಕ್ಕೊಂಡು ಕುಡಿಬೋದು. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ಕಾರ.